ಇಸ್ರೇಲ್ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ನಡೆಸಿದೆ. ಆಸ್ಪತ್ರೆಯಿಂದ ರೋಗಿಗಳು ಹಾಗೂ ಸಿಬ್ಬಂದಿಗಳು ಓಡಿ ಬಂದಿರುವಂತದ್ದು. ಇಸ್ರೇಲ್ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿದೆ. ಆಸ್ಪತ್ರೆಯಿಂದ ಓಡಿ ಬಂದಿದ್ದಾರೆ ರೋಗಿಗಳು ಹಾಗೂ ಸಿಬ್ಬಂದಿಗಳು. ಇರಾನ್ ಕ್ಷಿಪಣಿ ದಾಳಿಯಿಂದ ಜನರು ಚೆಲ್ಲಾಪಿಲ್ಲಿಯಾಗಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಇರಾನ್ ಸೇನೆ ದಾಳಿಯನ್ನ ಮಾಡಿದೆ. ಇರಾನ್ ದಾಳಿಯಿಂದ ಸಾವು ನೋವು ಹೆಚ್ಚಳವಾಗ್ತಾ ಇರುವಂತದ್ದು ಇಸ್ರೇಲ್ನಲ್ಲಿರುವಂತಹ ಅತಿ ದೊಡ್ಡ ಆಸ್ಪತ್ರೆ ಇದು. ಇಸ್ರೇಲ್ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡಿದೆ. ಆಸ್ಪತ್ರೆಯಿಂದ ಓಡಿ ಬಂದಿದ್ದಾರೆ ರೋಗಿಗಳು ಹಾಗೂ ಸಿಬ್ಬಂದಿಗಳು. ಇರಾನ್ ಕ್ಷಿಪಣಿ ದಾಳಿಯಿಂದ ಜನರೆಲ್ಲರೂ ಚೆಲ್ಲಾಪಿಲ್ಲಿಯಾಗಿರುವಂತದ್ದು. ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಇರಾನ್ ಸೇನೆ ದಾಳಿಯನ್ನ ಮಾಡಿದೆ. ಇರಾನ್ ದಾಳಿಯಿಂದ ಸಾವು ನೋವು ಹೆಚ್ಚಳವಾಗ್ತಾ ಇದೆ ಇಸ್ರೇಲ್ನಲ್ಲಿ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ತಾರಕಕ್ಕೇರಿದೆ. ಇಂದು 7ನೇ ದಿನ ಯುದ್ಧದ ಭೀಕರತೆ ಇನ್ನು ಹೆಚ್ಚಾಗ್ತಾ ಇರುವಂಥದ್ದು. ಇಸ್ರೇಲ್ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ಅತಿ ದೊಡ್ಡ ಆಸ್ಪತ್ರೆ ಇದು. ಈ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡಿರುವಂಥದ್ದು. ಆಸ್ಪತ್ರೆಯಿಂದ ಓಡಿ ಬಂದಿದ್ದಾರೆ ರೋಗಿಗಳು ಹಾಗೂ ಸಿಬ್ಬಂದಿಗಳು. ಇರಾನ್ ಕ್ಷಿಪಣಿ ದಾಳಿಯಿಂದ ಜನರೆಲ್ಲರೂ ಚೆಲ್ಲಾಪಿಲ್ಲಿಯಾಗಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಇರಾನ್ ಸೇನೆ ದಾಳಿಯನ್ನ ಮಾಡಿದೆ ಇಸ್ರೇಲ್ ಮೇಲೆ. ಇದರಿಂದ ಇರಾನ್ ದಾಳಿಯಿಂದ ಇಸ್ರೇಲ್ನಲ್ಲಿ ಸಾವು ನೋವು ಹೆಚ್ಚಳವಾಗ್ತಾ ಇದೆ. 7ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಹಾಗೂ ಇಸ್ರೇಲ್ ಮಹಾಯುದ್ಧ. ಈ ಯುದ್ಧದಲ್ಲಿ ಅಮಾಯಕರು ಬಲಿಯಾಗ್ತಾ ಇರುವಂಥದ್ದು. ಹಳೆಯ ದ್ವೇಷಕ್ಕೆ, ಹಳೆಯ ಶತ್ರುಗಳ ನಡುವೆ ಯುದ್ಧ ಸಂಭವಿಸ್ತಾ ಇರುವಂಥದ್ದು. ಈ ದಾಳಿಯಲ್ಲಿ ಅಮಾಯಕರು ಬಲಿಯಾಗ್ತಾ ಇರುವಂಥದ್ದು. ಸಾವು ನೋವುಗಳು ಹೆಚ್ಚಳವಾಗ್ತಾ ಇದೆ. ಎರಡೂ ದೇಶಗಳಲ್ಲೂ ಕೂಡ ನೂರಾರು ಜನ ಸಾವನ್ನಪ್ತಾ ಇದ್ದಾರೆ. ಅನೇಕರಿಗೆ ಗಾಯಗಳಾಗ್ತಾ ಇದೆ. ಇಂದು 7ನೇ ದಿನವೂ ಕೂಡ ಯುದ್ಧ ತಾರಕಕ್ಕೇರಿರುವಂಥದ್ದು. ಇಂದು ಇಸ್ರೇಲ್ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಯಿಂದ ಜನರೆಲ್ಲರೂ ಚೆಲ್ಲಾಪಿಲ್ಲಿ ಆಗ್ತಾ ಇರುವಂಥದ್ದು. ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಬಳಸಿದೆ ಇರಾನ್ ಸೇನೆ. ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಇರಾನ್ ಸೇನೆಯಿಂದ ದಾಳಿ ಆಗ್ತಾ ಇರುವಂಥದ್ದು. ಇನ್ನು ಇರಾನ್ ದಾಳಿಯಿಂದ ಇಸ್ರೇಲ್ನಲ್ಲಿ ಸಾವು ನೋವು ಹೆಚ್ಚಳವಾಗ್ತಾ ಇರುವಂಥದ್ದು. ಇನ್ನು ನಾವು ಇಲ್ಲಿ ಗಮನಿಸಬೇಕು, ಇರಾನ್ ಹಾಗೂ ಇಸ್ರೇಲ್ ಯಾವುದೇ ರೀತಿಯಾದಂತಹ ಗಡಿ ಭಾಗವನ್ನು ಹಂಚಿಕೊಳ್ಳೋದಿಲ್ಲ. ಎರಡೂ ದೇಶಗಳ ನಡುವೆ ಇನ್ನು 3 ದೇಶಗಳಿದೆ. ಹಾಗಾಗಿ ಕೇವಲ ವಾಯು ಮಾರ್ಗ ಒಂದೇ ಯುದ್ಧಕ್ಕೆ ಕಾರಣವಾಗ್ತಾ. ಯುದ್ಧ ಮಾಡಬೇಕಂದ್ರೆ ಅವರು ವಾಯು ಮಾರ್ಗದ ಮೂಲಕ ಮಾತ್ರ ಮಾಡಬೇಕಾಗುತ್ತೆ. ಹಾಗಾಗಿ ವಾಯು ಯುದ್ಧವನ್ನ ನಡೆಸ್ತಾ ಇರುವಂಥದ್ದು ಎರಡೂ ದೇಶಗಳು. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ತಾರಕಕ್ಕೇರಿದೆ. 7ನೇ ದಿನವೂ ಕೂಡ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇರುವಂಥದ್ದು. ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಇರಾನ್ ಸೇನೆ ದಾಳಿಯನ್ನ ಮಾಡಿದೆ ಇಸ್ರೇಲ್ನ ಆಸ್ಪತ್ರೆಯನ್ನು. ಇಸ್ರೇಲ್ನ ಅತಿ ದೊಡ್ಡ ಆಸ್ಪತ್ರೆ ಇದು. ಇಸ್ರೇಲ್ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ ದಾಳಿಯಿಂದ ಸಾವು ನೋವು ಹೆಚ್ಚಳವಾಗ್ತಾ ಇರುವಂಥದ್ದು. ಇನ್ನು ಇರಾನ್ಗೆ ನೋಡಿದ್ರೆ ಇರಾನ್ನಲ್ಲಿ ಈಗಾಗಲೇ 600ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲೂ ಕೂಡ ಅನೇಕ ಸಾವು ನೋವುಗಳು ಸಂಭವಿಸ್ತಾ ಇರುವಂಥದ್ದು. ಈಗ ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಇರಾನ್ ದಾಳಿ ಮಾಡಿದೆ ಇಸ್ರೇಲ್ ಮೇಲೆ. ಈ ದಾಳಿಯಿಂದ ಇಸ್ರೇಲ್ನಲ್ಲಿ ಸಾವು ನೋವು ಹೆಚ್ಚಳವಾಗ್ತಾ ಇದೆ. ಇರಾನ್ ದಾಳಿಗೆ ಇಸ್ರೇಲ್ ಪ್ರತೀಕಾರದ ದಾಳಿ ಮಾಡಿದೆ. ಇರಾನ್ನ ಟೆಲ್ ಅವೀವ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಎರಡೂ ರಾಷ್ಟ್ರಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಟೆಲ್ ಅವೀವ್ ನಗರವನ್ನ ತೊರೆಯುತ್ತಾ ಇದ್ದಾರೆ ನಾಗರಿಕರು. ಹೈಪರ್ಸಾನಿಕ್ ಮಿಸೈಲ್ ಸೇರಿ ಕ್ಷಿಪಣಿಗಳ ದಾಳಿ ನಡೀತಾ ಇರುವಂಥದ್ದು. ಇಸ್ರೇಲ್ನ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡಿತ್ತು. ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಇರಾನ್ ಸೇನೆ ದಾಳಿಯನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇರಾನ್ ದಾಳಿಗೆ ಇಸ್ರೇಲ್ ಪ್ರತೀಕಾರದ ದಾಳಿಯನ್ನ ಮಾಡಿದೆ. ಇರಾನ್ನ ಟೆಲ್ ಅವೀವ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರುವಂಥದ್ದು. ಎರಡೂ ರಾಷ್ಟ್ರಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಟೆಲ್ ಅವೀವ್ ನಗರವನ್ನ ತೊರೆಯುತ್ತಾ ಇದ್ದಾರೆ ನಾಗರಿಕರು. ಈ ರೀತಿ ಯುದ್ಧ ಆಗ್ತಾ ಇದ್ರೆ ಅವರ ಪ್ರಾಣವನ್ನು ಅವರು ಉಳಿಸ್ಕೊಳ್ಬೇಕು. ಹಾಗಾಗಿ ಟೆಲ್ ಅವೀವ್ ನಗರವನ್ನ ನಾಗರಿಕರು ತೊರೆಯುತ್ತಾ ಇರುವಂಥದ್ದು. ಹೈಪರ್ಸಾನಿಕ್ ಮಿಸೈಲ್ ಸೇರಿ ಕ್ಷಿಪಣಿಯ ದಾಳಿ ಆಗ್ತಾ ಇದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತು. ಈಗ ಇಸ್ರೇಲ್ ಇರಾನ್ ಮೇಲೆ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ನಲ್ಲಿ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿತ್ತು. ಇರಾನ್ ದಾಳಿಯಿಂದ ಸಾಕಷ್ಟು ಸಾವು ನೋವು ಹೆಚ್ಚಳವಾಗ್ತಾ ಇರುವಂಥದ್ದು. ಇನ್ನು ಇರಾನ್ ದಾಳಿಗೆ ಇಸ್ರೇಲ್ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ ನಗರದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರುವಂಥದ್ದು. ಹೈಪರ್ಸಾನಿಕ್ ಮಿಸೈಲ್ ಸೇರಿ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇಸ್ರೇಲ್. ಇನ್ನು ಎರಡೂ ರಾಷ್ಟ್ರಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. lo battuta,